ಒಬ್ಬ ನಿಷ್ಠುರವಾದಂಥ ಸ್ವಾಮಿಯವರಿದ್ದರೆ, ಒಬ್ಬ ಅತ್ಯಂತ ಕಠಿಣವಾದಂಥ ಕಾಲದಲ್ಲಿಯೂ ಸಹಿತ ತನ್ನ ನಿಲುವನ್ನು ಬದಲಾವಣೆ ಮಾಡಲಂಥ ಸ್ವಾಮಿಗಳಿದ್ದರೆ ಏನಾಗ್ತಿದೆ ಪರಿಸ್ಥಿತಿ ಅನ್ನೋದನ್ನು ನಾನು ಉದಾಹರಣೆ ಹೇಳ್ಬಿಡ್ತೀನಿ. ಇವತ್ತು 1985 ರಾಮಕೃಷ್ಣ ಹೆಗಡೆ ಅವರು ಮುಖ್ಯಮಂತ್ರಿ ಆಗಿದ್ದರು. ತರಳಬಾಳ ಹುಣ್ಣಿಮೆ ಮಾಡಿದ್ದರು ನೆಹರು ಸ್ಟೇಡಿಯಂದಲ್ಲಿ. ಮುಖ್ಯಮಂತ್ರಿಗಳು ಅವರು ಬರೋದು ಲೇಟ್ ಆಯ್ತು. ಇವರು ಸಭೆಯನ್ನು ಎಬ್ಬಿಸಿ ಮುಗಿಸ್ಕೊಂಡು, ಅಪ್ಪ ನೀವು ಮುಖ್ಯಮಂತ್ರಿ ಮುಗದ ಸಭೆ ನಡೆಯೋದು ವಾಪಸ್ ಕಳಿಸಿದ್ರು ಸ್ವಾಮೀಜಿಯವರು. ಇಂಥ ಸ್ವಾಮಿಗಳು ಎಲ್ಲರೂ ನೋಡ್ತೀರ ನೀವು. ನಿನ್ನೆ ರಾತ್ರಿ ನಾವು 1 ಗಂಟೆ ಮಲ್ಕೊಂಡೆ, 5 ಗಂಟೆಗೆ ಅಲಾರಾಮ್ ಇಟ್ಟಿದ್ನಿ. ಕರೆಕ್ಟ್ ಅವ್ರಿಗೆ 11 ಗಂಟೆಗೆ ಹೋಗ್ಬೇಕಪ್ಪ, ಇಲ್ಲಿಗೆ ನಮ್ಮ ಪೂಜೆ ಆಗತ್ತೆ ತಿಳ್ಕೊಂಡು ಹೇಳಿ ಕರೆಕ್ಟ್ ನಾನು 11:05 ಇಲ್ಲಿ ಬಂದಿದ್ದೀನಿ ನಾನು. ಅಂದರೆ ನಾ ಹೇಳುತ್ತಾ ತಾತ್ಪರ್ಯ ಇಷ್ಟ, ಒಬ್ಬರು ನಿಷ್ಠುರವಾದಂಥವ್ರು, ಒಬ್ಬರು ಮಾರ್ಗದರ್ಶಕರಾದಂಥವ್ರು, ಸಮಾಜಕ್ಕೆ ಏನಾದರೂ ಕೊಡುಗೆಯನ್ನು ಕೊಟ್ಟಂಥ ಸ್ವಾಮಿಗಳಿದ್ದರೆ ಅವರು ಪೂಜ್ಯರಂತ ಭಾಳ ಅಭಿಮಾನದಿಂದ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ.